ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು KEA ಕಂಪಲ್ಸರಿ ಕನ್ನಡ, ಅದರ ಜೊತೆಗೆ VAO, PDO ಮತ್ತು ಗ್ರೂಪ್ C ಪರೀಕ್ಷೆಗಳಿಗೆ ಹೆಲ್ಪ್ ಆಗುವ ಹಾಗೆ ಕನ್ನಡದ ಕ್ಲಾಸ್ಗಳನ್ನ ಮಾಡ್ತಾಯಿದ್ವಿ. ಇದರಲ್ಲಿ ಕನ್ನಡ ಗ್ರಾಮರ್ ಇರುತ್ತೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಕೂಡ ಇರುತ್ತೆ. ಇವೆಲ್ಲ ಹಿಂದಿನ ಪೇಪರ್ಗಳಲ್ಲಿ ಕೇಳಿದಂಥ ಪ್ರಶ್ನೆಗಳಾಗಿರ್ತವೆ ಮತ್ತು ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳಿರ್ತವೆ. ಇವಾಗ 51ನೇ ಪ್ರಶ್ನೆ ಏನಪ್ಪ ಅಂದರೆ, ಕೆಳಗೆ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಗುರುತಿಸಿ. ನೋಡಿ ಫ್ರೆಂಡ್ಸ್, ಅಂತರ್ವಾಣಿ ಅಂತ ಪದ ಕೊಟ್ಟಿದ್ದಾರೆ. ಇದರ ವಿರುದ್ಧಾರ್ಥಕ ಪದವನ್ನು ನಾವು ಗುರುತಿಸಬೇಕು. ಅಂತರ್ವಾಣಿಯ ವಿರುದ್ಧಾರ್ಥಕ ಪದ ಯಾವುದು? ಬಹಿರ್ವಾಣಿ. ನೋಡಿ, ಅಂತರ್ವಾಣಿಯ ವಿರುದ್ಧಾರ್ಥಕ ಪದ ಬಹಿರ್ವಾಣಿ. ನೆಕ್ಸ್ಟ್, ಅದೇ ರೀತಿಯಾಗಿ ಹೊಗಳಿಕೆ. ಹೊಗಳಿಕೆ ಪದದ ವಿರುದ್ಧಾರ್ಥಕ ಪದ, ಹೊಗಳಿಕೆ ಅಂದರೆ ಬೇರೆಯವರಿಗೆ ಹೊಗಳುವುದು, ತೆಗಳಿಕೆ ಅಂದರೆ ಬೇರನ್ನು ತೆಗಳುವುದು, ಬೈಯೋದು. ನೆಕ್ಸ್ಟ್ 53ನೇ ಪ್ರಶ್ನೆ, ಸಹಕಾರ. ಸಹಕಾರ ಪದದ ವಿರುದ್ಧಾರ್ಥಕ ಪದ ಅಸಹಕಾರ. ಸಹಕಾರ ಪದದ ವಿರುದ್ಧಾರ್ಥಕ ಪದ ಯಾವುದು? ಅಸಹಕಾರ. 54ನೇ ಪ್ರಶ್ನೆ, ದ್ರಾವಿಡ ಭಾಷೆಗಳಲ್ಲಿ ಅತಿ ಪ್ರಾಚೀನವಾದ ಭಾಷೆ. ನೋಡಿ ಫ್ರೆಂಡ್ಸ್, ದ್ರಾವಿಡ ಭಾಷೆಗಳಂದರೆ ಪಂಚ ದ್ರಾವಿಡ ಭಾಷೆಗಳು ಅಂತ ಬರ್ತವೆ. ಯಾವುವು? ಪಂಚ ದ್ರಾವಿಡ ಭಾಷೆಗಳು ಯಾವ್ಯಾವಪ್ಪ ಅಂದರೆ, ಒಂದು ಕನ್ನಡ, ಇನ್ನೊಂದು ತಮಿಳು, ನೆಕ್ಸ್ಟ್ ತೆಲುಗು, ನೆಕ್ಸ್ಟ್ ಮಲಯಾಳಂ, ಇನ್ನೊಂದು ತುಳು. ಈ 5ಕ್ಕೂ ಏನಂತ ಕರಿತೀವಿ ಅಂದರೆ ಪಂಚ ದ್ರಾವಿಡ ಭಾಷೆ ಅಂತೇಳಿ ಕರಿತೀವಿ. ಹೌದಾ? ಈ ಪಂಚ ದ್ರಾವಿಡ ಭಾಷೆಗಳಲ್ಲಿ ಅತಿ ಪ್ರಾಚೀನವಾದ ಭಾಷೆ ಯಾವುದಂತೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ತಮಿಳು. ತಮಿಳು ಈ ಪಂಚ ದ್ರಾವಿಡ ಭಾಷೆಗಳಲ್ಲಿ ಅತಿ ಪ್ರಾಚೀನವಾದ ಭಾಷೆಯಾಗಿದೆ. ಅದೇ ರೀತಿಯಾಗಿ ಅತಿ ಹೆಚ್ಚು ಮಾತನಾಡುವ ಭಾಷೆ, ಪಂಚ ದ್ರಾವಿಡ ಭಾಷೆಗಳಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಯಾವುದಪ್ಪ ಅಂದರೆ ತೆಲುಗು. ಯಾವುದು? ತೆಲುಗು ಭಾಷೆಯನ್ನು ಅತಿ ಹೆಚ್ಚು ಜನ ಏನು ಮಾಡ್ತಾರೆ? ಮಾತನಾಡ್ತಾರೆ. ಈ ಪ್ರಶ್ನೆಯನ್ನು ಇತ್ತೀಚೆಗೆ ನಡೆದಂಥ KEAನಲ್ಲಿ SDA ಎಕ್ಸಾಮ್ ನಡೆಯುತ್ತಲ್ಲ, ಅದರಲ್ಲಿ ಕೇಳಿದ್ರು. ಏನಂತ ಕೇಳಿದ್ರಪ್ಪ ಅಂದರೆ, ಪಂಚ ದ್ರಾವಿಡ ಭಾಷೆಗಳಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಯಾವುದಂತ ಕೇಳಿದ್ರು. ಅದಕ್ಕೆ ಸರಿಯಾದ ಉತ್ತರ ತೆಲುಗು. ಬೈ ಚಾನ್ಸ್ ಅತಿ ಪ್ರಾಚೀನವಾದ ಭಾಷೆ ಕೇಳಿದರೆ ತಮಿಳು. ಓಕೆ, ನೆಕ್ಸ್ಟ್, ಭಾಷೆಯ ಅತ್ಯಂತ ಚಿಕ್ಕ ಘಟಕವೆಂದರೆ. ನೋಡಿ, ಭಾಷೆಯ ಅತ್ಯಂತ ಚಿಕ್ಕ ಘಟಕ ಯಾವುದಪ್ಪ ಅಂದರೆ ಧ್ವನಿ. ಧ್ವನಿ ಎಂಬುದು ಭಾಷೆಯ ಅತ್ಯಂತ ಚಿಕ್ಕ ಘಟಕವಾಗಿದೆ. ನೆಕ್ಸ್ಟ್, ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ನೋಡಿ ಫ್ರೆಂಡ್ಸ್, ಇಲ್ಲಿ 4 ಪದಗಳನ್ನು ನೀಡಲಾಗಿದೆ. ಈ 4 ಪದಗಳಲ್ಲಿ ಯಾವ ಪದವು ಗುಂಪಿಗೆ ಸೇರುವುದಿಲ್ಲ. ನೋಡಿ, 3 ಪದಗಳು ಸೇಮ್ ರೀತಿ ಇರ್ತವೆ, ಒಂದು ಪದ ಡಿಫ್ರೆಂಟ್ ಇರ್ತೈತಿ. ಆ ಒಂದು ಪದ ಯಾವ ಡಿಫ್ರೆಂಟ್ ಐತಲ್ಲ ಅದನ್ನು ನಾವು ಇಲ್ಲಿ ಏನು ಮಾಡಬೇಕು? ಗುರುತಿಸಬೇಕಾಗುತ್ತೆ. ಹೌದಾ? ಇಲ್ಲಿ ನೋಡಿ, ಲಾರಿ, ಬಸ್ಸು, ಕಾರು ಮತ್ತು ರೈಲು ಎಂಬ 4 ಪದಗಳನ್ನು ನೀಡಲಾಗಿದೆ. ಲಾರಿ ಏನು ಮಾಡುತ್ತಪ್ಪ ಅಂದರೆ ಇದು ರೋಡ್ ಮೇಲೆ ಚಲಿಸುತ್ತೆ, ಬಸ್ಸು ಕೂಡ ರೋಡ್ ಮೇಲೆ ಚಲಿಸುತ್ತೆ, ಅದೇ ರೀತಿಯಾಗಿ ಕಾರು ಕೂಡ ರೋಡ್ ಮೇಲೆ ಚಲಿಸುತ್ತೆ. ಆದರೆ ರೈಲು ಟ್ರ್ಯಾಕ್ ಮೇಲೆ ಚಲಿಸುತ್ತೆ. ಎಲ್ಲಿ? ಹಳಿ ಅಥವಾ ಟ್ರ್ಯಾಕ್ ಮೇಲೆ ರೈಲು ಚಲಿಸುತ್ತೆ. ಬಸ್ಸು, ಲಾರಿ, ಕಾರು ಇವೆ ಎಲ್ಲವೂ ಕೂಡ ರೋಡ್ ಮೇಲೆ ಚಲಿಸ್ತವೆ. ಅದಕ್ಕಾಗಿ ಗುಂಪಿಗೆ ಸೇರಿದ ಪದ ಯಾವುದು? ರೈಲು. ನೆಕ್ಸ್ಟ್ 57ನೇ ಪ್ರಶ್ನೆ, ಬೆಣ್ಣೆ ಹಚ್ಚು ಈ ನುಡಿಗಟ್ಟಿನ ಅರ್ಥ. ನೋಡಿ ಫ್ರೆಂಡ್ಸ್, ನುಡಿಗಟ್ಟು ಅಂದರೆ ಅದು ಒಳ ಅರ್ಥವನ್ನು ಹೊಂದಿರ್ತೈತಿ. ಆ ಒಳ ಅರ್ಥವನ್ನು ನಾವೇನು ಮಾಡಬೇಕು? ಇಲ್ಲಿ ಕೊಟ್ಟಿರುವಂಥ 4 ಆಪ್ಷನ್ಗಳಲ್ಲಿ ಅತಿ ಹತ್ತಿರವಾದಂಥ ಒಳ ಅರ್ಥವನ್ನು ಆನ್ಸರ್ ಮಾಡಬೇಕಾಗುತ್ತೆ. ಬೆಣ್ಣೆ ಹಚ್ಚು ಎಂಬ ನುಡಿಗಟ್ಟಿನ ಅರ್ಥ ಏನಪ್ಪ ಅಂದರೆ ರೊಟ್ಟಿಗೆ ಬೆಣ್ಣೆ ಹಚ್ಚು, ಆಪ್ಷನ್ ಎ. ಆಪ್ಷನ್ ಬಿ ಮೈ ಉಜ್ಜುವುದು, ಆಪ್ಷನ್ ಸಿ ಸೇವೆ ಮಾಡುವುದು, ಆಪ್ಷನ್ ಡಿ ಹೊಗಳುವುದು. ಬೆಣ್ಣೆ ಹಚ್ಚು ಅಂದರೆ ಹಳ್ಳಿ ಕಡೆ ಜನ ಮಾತಾಡ್ತಾ ಇರ್ತಾರೆ, ನೀ ಬೆಣ್ಣೆ ಹಚ್ಚುವಂಥ ಕೆಲಸ ಮಾಡಬೇಡಪ್ಪ ಅಂತ ಹೇಳ್ತಾರೆ. ಅಂದರೆ ಜಾಸ್ತಿ ಹೊಗಳಕ್ಕೆ ಹೋಗಬೇಡ. ಸರಿಯಾದ ಉತ್ತರ ಏನು? ಹೊಗಳುವುದು. ಬೆಣ್ಣೆ ಹಚ್ಚು ಈ ನುಡಿಗಟ್ಟಿನ ಅರ್ಥ ಹೊಗಳುವುದು. ನೆಕ್ಸ್ಟ್, ಮೈಯೆಲ್ಲ ಕಣ್ಣಾಗು ಈ ನುಡಿಗಟ್ಟಿನ ಅರ್ಥ. ನೋಡಿ ಫ್ರೆಂಡ್ಸ್, ಆಪ್ಷನ್ ಎ ದೇಹದಲ್ಲೆಲ್ಲ ಕಣ್ಣಾಗು, ಆಪ್ಷನ್ ಬಿ ಬಹಳ ನಿದ್ದೆಗೆಟ್ಟುಕೊಂಡು, ಆಪ್ಷನ್ ಸಿ ತುಂಬ ಜಾಗರೂಕನಾಗಿರು, ಆಪ್ಷನ್ ಡಿ ಬಹಳ ಧೈರ್ಯವಾಗಿರು. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ತುಂಬ ಜಾಗರೂಕನಾಗಿರು. ನೋಡಿ, ಮೈಯೆಲ್ಲ ಕಣ್ಣಾಗಿರ್ಬೇಕಪ್ಪ ಅತ್ತೆ ಅಂತಾರೆ. ನಾವು ಇವಾಗ ಮನೆಯಾಗಿರಲ್ಲ, ನೀ ಹೆಂಗಿರ್ಬೇಕಪ್ಪ ಅಂದ್ರೆ ಮೈಯೆಲ್ಲ ಕಣ್ಣು ಮಾಡ್ಕೊಂಡಿರ್ಬೇಕು ಅಂತೇಳಿ ಯಾರಾದರೂ
ಹಳ್ಳಿಗಳಲ್ಲಿ ಈ ರೀತಿಯಾಗಿ ಮಾತಾಡೋದು ಸಹಜ. ಅಂದರೆ ಅದರ ನುಡಿಯ ಗಟ್ಟಿನ ಅರ್ಥ ಏನಿರ್ತೈತಿ, ಒಳ ಅರ್ಥ ತುಂಬ ಜಾಗರೂಕನಾಗಿರಬೇಕು ಅನ್ನೋದು ಇದರ ನುಡಿಗಟ್ಟಿನ ಅರ್ಥ. ನೆಕ್ಸ್ಟ್, ಉತ್ಸವ ಮೂರ್ತಿ. ಈ ನುಡಿಗಟ್ಟಿನ ಅರ್ಥ ನೋಡಿ, ಉತ್ಸವ ಮೂರ್ತಿ ಅಂದರೆ ಉತ್ಸವಕ್ಕಾಗಿ ತಂದ ಮೂರ್ತಿ, ಅಥವಾ ಉಡುಪಿಯ ಕೃಷ್ಣಮೂರ್ತಿ, ಅಥವಾ ಸದಾ ತಿರುಗಾಡುತ್ತಾ ಮೆರೆಯುವ ಸ್ವಭಾವದವ, ಅಥವಾ ಅಲಂಕಾರದ ಗೊಂಬೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಅಲಂಕಾರದ ಗೊಂಬೆ. ನೋಡಪ್ಪ, ಇವ ಉತ್ಸವ ಮೂರ್ತಿ ಕೂತ್ಬಿಟ್ಟಾನ ಅಂತೇಳಿ ಅಂತಾರಲ್ಲ, ಹೌದಾ? ಉತ್ಸವ ಮೂರ್ತಿ ಅಂದರೆ ಅಲಂಕಾರದ ಗೊಂಬೆ. ನೆಕ್ಸ್ಟ್, ಕುರಿಗಳು ಸಾರ್ ಕುರಿಗಳು ಕವನವನ್ನು ಬರೆದ ಕವಿ ಯಾರು? ನೋಡಿ ಫ್ರೆಂಡ್ಸ್, ಕುರಿಗಳು ಸಾರ್ ಕುರಿಗಳು ಎಂಬ ಫೇಮಸ್ ಕವನವನ್ನು ಬರೆದವರು ಯಾರಪ್ಪ ಅಂದರೆ ನಿಸಾರ್ ಅಹಮದ್. ಯಾರು ಬರೀತಾರಪ್ಪ ಅಂದರೆ ಒಂದು ಸೆಕೆಂಡು, ನಿಸಾರ್ ಅಹಮದ್ ಅವರು ಬರೀತಾರೆ. ಯಾರು ಬರೀತಾರೆ? KS ನಿಸಾರ್ ಅಹಮದ್. KS ನಿಸಾರ್ ಅಹಮದ್ ಅವರಿಗೆ ಏನಂತ ಕರೀತಾರಪ್ಪ ಅಂದರೆ ನಿತ್ಯೋತ್ಸವ ಕವಿ ಅಂತ ಕರೀತಾರೆ. ಏನಂತ ಕರೀತಾರೆ? ನಿತ್ಯೋತ್ಸವ ಕವಿ. ಅಂದರೆ ಇವರು ತಾಯಿ ನಿತ್ಯೋತ್ಸವ ಎಂಬ ಗೀತೆಯನ್ನು ರಚಿಸ್ತಾರೆ. ಯಾರು? KS ನಿಸಾರ್ ಅಹಮದ್ ಅವರು. ಅದಕ್ಕಾಗಿ ಇವರಿಗೆ ನಿತ್ಯೋತ್ಸವ ಕವಿ ಅಂತೇಳಿ ಕರೀತಾರೆ. ನೆಕ್ಸ್ಟ್, ಜೋಕುಮಾರಸ್ವಾಮಿ ಈ ನಾಟಕವನ್ನು ಬರೆದವರು. ನೋಡಿ ಫ್ರೆಂಡ್ಸ್, ಜೋಕುಮಾರಸ್ವಾಮಿ ಎಂಬ ನಾಟಕವನ್ನು ರಚಿಸಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಚಂದ್ರಶೇಖರ್ ಕಂಬಾರ್. ಆಪ್ಷನ್ ಎ, ಚಂದ್ರಶೇಖರ್ ಕಂಬಾರ್ ಅವರು ಜೋಕುಮಾರಸ್ವಾಮಿ ಎಂಬ ನಾಟಕವನ್ನು ರಚಿಸಿದ್ದಾರೆ. ನೆಕ್ಸ್ಟ್, ಕುಲಕುಲವೆಂದು ಹೊಡೆದಾಡದಿರಿ ಇದು ಯಾವ ದಾಸರ ಕೀರ್ತನೆಯ ಸಾಲು? ನೋಡಿ ಫ್ರೆಂಡ್ಸ್, ಕುಲಕುಲವೆಂದು ಹೊಡೆದಾಡದಿರಿ ಎಂಬುದು ಕೀರ್ತನೆ ಯಾವ ದಾಸರದಪ್ಪ ಅಂದರೆ ಕನಕದಾಸರು ಹೇಳ್ತಾರೆ. ಕನಕದಾಸರು ಏನಂತಾರೆ? ಕುಲಕುಲವೆಂದು ಹೊಡೆದಾಡದಿರಿ ಅಂತೇಳಿ ಒಂದು ಕೀರ್ತನೆಯನ್ನು ಬರೀತಾರೆ. ನೆಕ್ಸ್ಟ್, ಊರಲ್ಲಿ ಎಂಬುದು ಯಾವ ಸಂಧಿಗೆ ಉದಾಹರಣೆ? ಊರಲ್ಲಿ ಇದನ್ನು ಬಿಡಿಸಿ ಬರೀಬೇಕು. ಯಾವುದೇ ಒಂದು ಸಂಧಿ ಅಥವಾ ಸಮಾಸವನ್ನು ಕೊಟ್ಟಾಗ ಮೊದಲಿಗೆ ಏನು ಮಾಡಬೇಕು? ಬಿಡಿಸಿ ಬರೀಬೇಕು. ಊರಲ್ಲಿಯನ್ನು ಬಿಡಿಸಿ ಬರೆದಾಗ ಊರು ಪ್ಲಸ್ ಅಲ್ಲಿ, ಹೌದಾ? ಇವೆರಡು ಸೇರಿಸಿದ್ವು ಅಂದ್ರೆ ಊರಲ್ಲಿ ಆಗ್ತೈತಿ. ಇದನ್ನು ಪೂರ್ವ ಪದ ಅಂತ ಕರೀತಾರೆ. ಇದನ್ನು ಪೂರ್ವ ಪದ ಅಂತ ಕರೀತಾರೆ ಫಸ್ಟನ್ನು. ಇದನ್ನು ಉತ್ತರ ಪದ ಅಂತ ಕರೀತಾರೆ. ಹೌದಾ? ಪೂರ್ವ ಪದದಲ್ಲಿ ಏನೈತಿ? ಇಲ್ಲಿ ಕೊನೆಯ ಅಕ್ಷರ ರು ಐತಿ. ರು ಅಂದ್ರೆ ಇಲ್ಲಿ ಊ ಬಂದಂಗೆ. ಹೌದಾ? ಇಲ್ಲಿ ಏನೈತಿ? ಉತ್ತರ ಪದದ ಮೊದಲ ಅಕ್ಷರ ಅ ಐತಿ. ಹೌದಾ? ಇಲ್ಲಿ ಇವೆರಡು ಸೇರಿಸಿ ಏನಾಗೈತಿ? ಇಲ್ಲಿ ರಕಾರ ಬಂದೈತಿ. ಯಾವ ಕಾರ ಬಂದೈತಿ? ರಕಾರ. ಹಾಗಾದರೆ ಇಲ್ಲಿ ಏನಾಗೈತಪ್ಪ ಅಂದ್ರೆ ಊರು ಪ್ಲಸ್ ಅಲ್ಲಿ, ಇಲ್ಲಿ ಊಕಾರ ಏನಾಗೈತಿ? ಲೋಪ ಆಗೈತಿ. ಅಂದರೆ ಊರಲ್ಲಿ ಇಲ್ಲಿ ಏನಾಗೈತಿ? ಊಕಾರ ಲೋಪ ಆಗೈತಿ. ಅದಕ್ಕಾಗಿ ಇದು ಲೋಪ ಸಂಧಿಗೆ ಉದಾಹರಣೆ ಆಗಿದೆ. ಸರ್, ಇನ್ನೊಂದು ಕೂಡ ಇದೇ ರೀತಿಯಾಗಿ ಬರ್ತೈತೆ ಅಂತೇಳಿ ನೀವು ಕೇಳ್ಬೋದು ಸಂಸ್ಕೃತ ಸಂಧಿಯಲ್ಲಿ. ಆದರೆ ಕನ್ನಡ ಸಂಧಿಗಳಲ್ಲಿ ಇವು ಏನು ಅಕ್ಷರ ಇರ್ತಾವಲ್ಲ, ನಾವು ಬಿಡಿಸಿ ಬರೆದಾಗ ಪೂರ್ವ ಪದದ ಅಕ್ಷರ ಮತ್ತು ಉತ್ತರ ಪದದ ಅಕ್ಷರ ಎರಡೂ ಏನಿರ್ತಾವೆ? ಕನ್ನಡವಾಗಿರ್ತವೆ. ಕನ್ನಡದ ಅಕ್ಷರ ಇದ್ದವಪ್ಪ ಅಂದ್ರೆ, ಕನ್ನಡದ ಪದ ಇದ್ದವಪ್ಪ ಅಂದ್ರೆ ಅದನ್ನು ಕನ್ನಡ ಸಂಧಿನೇ ಆಗಿರ್ತೈತಿ. ಲೋಪ ಸಂಧಿ, ಆದೇಶ ಸಂಧಿ ಮತ್ತು ಆಗಮ ಸಂಧಿ ಈ ಮೂರು ಸಂಧಿಗಳು ಕನ್ನಡದ ಸಂಧಿಗಳಾಗಿವೆ. ನೆಕ್ಸ್ಟ್, ಹಿಮಾಲಯ ಎಂಬುದು. ನೋಡಿ ಫ್ರೆಂಡ್ಸ್, ಹಿಮಾಲಯ ಎಂಬುದು ರೂಢನಾಮನೋ ಅಥವಾ ಅನ್ವರ್ಥ ನಾಮನೋ ಅಥವಾ ಸರ್ವನಾಮನೋ ಅಥವಾ ಅಂಕಿತ ನಾಮನೋ? ಮೊದಲನೇದಾಗಿ ರೂಢನಾಮ ಅಂದರೆ ಏನು ಅಂತ ನೋಡ್ಕೊಳ್ಳೋಣ. ನೋಡಿ, ರೂಢಿಯಿಂದ ಬಂದ ಹೆಸರುಗಳು. ರೂಢಿಯಿಂದ ಬಂದ ಹೆಸರುಗಳು ಅಂದರೆ ಮೊದಲಿನಿಂದ ಬಂದಿರ್ತಾವೆ. ಅಂದರೆ ದೂರದಿಂದ ನೋಡಿದಾಗ ನಾವೇನಂತ ಕರಿತೀವಲ್ಲ, ಬೆಟ್ಟ ಆಗಿರ್ಬೋದು, ಗುಡ್ಡ ಆಗಿರ್ಬೋದು, ನದಿ ಆಗಿರ್ಬೋದು, ಅಥವಾ ವ್ಯಕ್ತಿ ಆಗಿರ್ಬೋದು. ಹೌದಾ? ಯಾವುದೇ ಹೆಸರಿರಲ್ಲ, ಇದು ಹಿಂದಿಲಿಂದ ಬಂದಿರುವಂಥ ಹೆಸರುಗಳು ಇವು. ಹೌದಾ? ಕಾಮನ್ ಆಗಿ ಕರೆಯುವಂಥ ಹೆಸರುಗಳು. ಅದಕ್ಕೆ ಏನಂತ ಕರೀತಾರೆ? ರೂಢನಾಮ ಅಂತೇಳಿ ಕರೀತಾರೆ. ನೆಕ್ಸ್ಟ್, ಅನ್ವರ್ಥನಾಮ ಅಂದ್ರೇನು? ಅನ್ವರ್ಥನಾಮಪ್ಪ ಅಂದರೆ ವ್ಯಕ್ತಿ ಮಾಡುವಂಥ ವೃತ್ತಿಗನುಗುಣವಾಗಿ ಕರೆಯುವಂಥ ಹೆಸರುಗಳು. ಹೌದಾ? ಯಾವ ರೀತಿ? ವೈದ್ಯನಿಗೆ ಏನಂತ ಕರೀತಾರೆ? ಅಂದರೆ ವೈದ್ಯಕೀಯ ವೃತ್ತಿಯನ್ನು ಮಾಡೋವನಿಗೆ ವೈದ್ಯ ಅಂತ ಕರೀತಾರೆ. ವೈದ್ಯಕೀಯ ವೃತ್ತಿ ಮಾಡೋವನಿಗೆ ಏನಂತ ಕರೀತಾರೆ? ವೈದ್ಯ ಅಂತ ಕರೀತಾರೆ. ಹೌದಾ? ಪಾಠವನ್ನು ಕಲಿಸುವಂಥ ಶಿಕ್ಷಕ ವೃತ್ತಿ ಮಾಡೋವನಿಗೆ ಶಿಕ್ಷಕ ಅಂತ ಕರೀತಾರೆ. ಏನಂತ ಕರೀತಾರೆ? ಶಿಕ್ಷಕ ಅಂತ ಕರೀತಾರೆ. ಹೌದಾ? ದೇವಸ್ಥಾನದಲ್ಲಿ ಪೂಜೆ ಮಾಡೋವನಿಗೆ ಪೂಜಾರಿ ಅಂತ ಕರೀತಾರೆ. ಹೌದಾ? ಇದೇ ರೀತಿಯಾಗಿ ಅವರ ವೃತ್ತಿಗೆ ಅನುಗುಣವಾಗಿ ಕರೆಯುವಂಥ ಹೆಸರುಗಳಿಗೆ ಅನ್ವರ್ಥನಾಮ ಅಂತ ಕರಿತೀವಿ. ಅದೇ ರೀತಿಯಾಗಿ ಸರ್ವನಾಮ ಅಂದರೆ ಏನಪ್ಪ ಅಂದರೆ ನಾಮಪದದ ಬದಲಾಗಿ ಬಳಸುವಂಥ ಏನು ಬಳಸ್ತೀವಲ್ಲ ಅದನ್ನು ಸರ್ವನಾಮ ಅಂತ ಕರಿತೀವಿ. ಹೌದಾ? ಸರ್ವನಾಮಗಳು ಯಾವುವಪ್ಪ ಅಂದ್ರೆ ಅವನು, ನಾನು,
ನೀನು, ಇವೆಲ್ಲವೂ ಕೂಡ ಸರ್ವನಾಮಗಳು. ನೆಕ್ಸ್ಟ್ ಅಂಕಿತನಾಮ. ಅಂಕಿತನಾಮ ಅಂದರೆ ಏನಪ್ಪ ಅಂದರೆ ಇಟ್ಟ ಹೆಸರುಗಳು. ಅಂದರೆ ಈಗ ನೋಡಿ, ಹಿಮಾಲಯ, ಒಂದು ಬೆಟ್ಟದ ಹೆಸರೇನು ಹಿಮಾಲಯ, ಇದು ಇಟ್ಟಂಥ ಹೆಸರು, ಹೌದಾ. ಅದೇ ರೀತಿಯಾಗಿ ವೀರೇಶ, ಇದು ಕೂಡ ಒಬ್ಬ ವ್ಯಕ್ತಿಗೆ ಇಟ್ಟ ಹೆಸರು. ಅದೇ ರೀತಿಯಾಗಿ ಮಹೇಶ, ಹೌದಾ. ನೆಕ್ಸ್ಟ್ ಅದೇ ರೀತಿಯಾಗಿ ನಾವು ನೋಡ್ತಾ ಬರೋದಾದರೆ ನದಿಗೆ ಕಾವೇರಿ, ನದಿಗೆ ಅಂತ ಇಟ್ಟಂಥ ಹೆಸರು. ಗಂಗಾ, ಯಮುನಾ, ಹೌದಾ. ಈ ರೀತಿಯಾಗಿ ಹೆಸರೇನು ಇಟ್ಟಿರ್ತಾರಲ್ಲ ಅದನ್ನು ಅಂಕಿತ ನಾಮ ಅಂತೇಳಿ ಕರಿತೀವಿ. ಹಾಗಾದರೆ ಹಿಮಾಲಯ ಎಂಬುದು ಏನಿದು? ಹಿಮಾಲಯ ಎಂಬುದು ಒಂದು ಅಂಕಿತ ನಾಮ. ಹಿಮಾಲಯ ಎಂಬುದು ಒಂದು ಏನು? ಅಂಕಿತ ನಾಮ. ನೆಕ್ಸ್ಟ್ ದಾನ ಚಿಂತಾಮಣಿ ಎಂದು ಯಾರನ್ನು ಕರೆಯುತ್ತಾರೆ? ದಾನ ಚಿಂತಾಮಣಿ ಅಂತೇಳಿ ಯಾರನ್ನು ಕರೀತಾರಪ್ಪ ಅಂದರೆ ಅತ್ತಿಮಬ್ಬೆಯನ್ನು ಕರೀತಾರೆ. ಯಾರನ್ನು? ಅತ್ತಿಮಬ್ಬೆಯನ್ನು ದಾನ ಚಿಂತಾಮಣಿ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಅಚ್ಚ ಕನ್ನಡದ ಪದವನ್ನು ಗುರುತಿಸಿ. ನೋಡಿ ಫ್ರೆಂಡ್ಸ್, ಈ 4 ಪದಗಳದವು. ಈ 4 ಪದಗಳಲ್ಲಿ ಒಂದು ಪದ ಏನಿರ್ತೈತಿ? ಅಚ್ಚ ಕನ್ನಡದ ಪದವಾಗಿರ್ತೈತಿ. ಆ ಅಚ್ಚ ಕನ್ನಡದ ಪದ ಯಾವುದು ಅನ್ನೋದನ್ನು ಗುರುತಿಸಬೇಕು. ಮೂಡಣ ಎಂಬುದು ಅಚ್ಚ ಕನ್ನಡದ ಪದವು, ಅಥವಾ ಪೊಲೀಸ್, ಅಥವಾ ಖಾನಾವಳಿ, ಅಥವಾ ತಮ್ಮಂದ. ಈ 4ರಲ್ಲಿ ಯಾವುದು ಅಚ್ಚ ಕನ್ನಡದ ಪದ? ಮೂಡಣ. ಮೂಡಣ ಎಂಬುದು ಅಚ್ಚ ಕನ್ನಡದ ಪದವಾಗೈತಿ. ಮೂಡಣ ಅಂದರೆ ಏನು? ಇದರ ಅರ್ಥ ಪೂರ್ವ ಅಂದಂಗೆ. ಮೂಡಣ ಅಂದರೆ ಪೂರ್ವ. ಪಡುವಣ ಅಂದರೆ ಪಡುವಣ. ಪಡುವಣ ಅಂದರೆ ಏನಪ್ಪ? ಪಡುವಣ ಅಂದರೆ ಪಶ್ಚಿಮ ಅಂದಂಗೆ. ಸಾರಿ, ಯಾಕೋ ಮೂಡ್ತಾ ಇಲ್ಲ. ಪಡುವಣ ಅಂದರೆ ಪಶ್ಚಿಮ ಅಂದಂಗೆ. ಮೂಡಣ ಅಂದರೆ ಪೂರ್ವ, ಪಡುವಣ ಅಂದರೆ ಪಶ್ಚಿಮ. ನೆಕ್ಸ್ಟ್ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಯಾದ ವರ್ಷ. ನೋಡಿ ಫ್ರೆಂಡ್ಸ್, ಕನ್ನಡ ಸಾಹಿತ್ಯ ಪರಿಷತ್ ಯಾವಾಗ ಸ್ಥಾಪನೆ ಆಗ್ತೈತಪ್ಪ ಅಂದರೆ 1915ರಲ್ಲಿ ಸ್ಥಾಪನೆ ಆಗ್ತೈತಿ. ಯಾವಾಗ? 1915. ಈ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಈಗ ಯಾರು ಅದಾರಪ್ಪ ಅಂದ್ರೆ ಮಹೇಶ್ ಜೋಶಿ ಅವರು ಅದಾರ. ಯಾರದಾರ? ಮಹೇಶ್ ಜೋಶಿ. ಇವರು ಸದ್ಯದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರದಾರ. ಹಾಗಾದರೆ ಇವಾಗ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ಎಷ್ಟನೇದು? 87ನೇ. ಈ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಲಿದೆ ಅಂದರೆ ಮಂಡ್ಯದಲ್ಲಿ ನಡೆಯಲಿದೆ. ಎಲ್ಲಿ? ಮಂಡ್ಯ. ಹಾಗಾದರೆ 86ನೇದು ಎಲ್ಲಿ ನಡೆದಿತ್ತು ಅಂದ್ರೆ ಹಾವೇರಿಯಲ್ಲಿ ನಡೆದಿತ್ತು. ಎಲ್ಲಿ? ಹಾವೇರಿ. ಏಲಕ್ಕಿ ನಗರಿ ಹಾವೇರಿಯಲ್ಲಿ ನಡೆದಿತ್ತು. ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರಪ್ಪ ಅಂದರೆ ದೊಡ್ಡ ರಂಗೇಗೌಡರು ವಹಿಸಿದರು. ಅದೇ ರೀತಿಯಾಗಿ 85ನೇದು ನಡೆದಿದ್ದು ಕಲಬುರಗಿಯಲ್ಲಿ. ನೆಕ್ಸ್ಟ್ 88ನೇದು ನಡೆಯೋದು ಇದನ್ನು ಎಲ್ಲಪ್ಪ ಅಂದ್ರೆ ನವದೆಹಲಿಯಲ್ಲಿ ನಡೆಸಬೇಕಂತೇಳಿ ಉದ್ದೇಶಿಸಲಾಗಿದೆ. ನವದೆಹಲಿಯಲ್ಲಿ ನಡೆಸಬೇಕಂತೇಳಿ ಯೋಜನೆಯನ್ನು ರೂಪಿಸಲಾಗಿದೆ. ನೆಕ್ಸ್ಟ್ ಕನ್ನಡ ಇಂಗ್ಲೀಷ್ ನಿಘಂಟನ್ನು ಬರೆದವರು. ನೋಡಿ ಫ್ರೆಂಡ್ಸ್, ಕನ್ನಡ ಇಂಗ್ಲೀಷ್ ನಿಘಂಟನ್ನು ಬರೆದವರು ಯಾರಪ್ಪ ಅಂದರೆ ಫರ್ಡಿನಾಂಡ್ ಕಿಟಲ್. ಫರ್ಡಿನಾಂಡ್ ಕಿಟಲ್ ಅವರು ಏನು ಮಾಡ್ತಾರೆ? ಕನ್ನಡ ಇಂಗ್ಲೀಷ್ ನಿಘಂಟು ಅಥವಾ ಇದನ್ನು ಕನ್ನಡ ಇಂಗ್ಲೀಷ್ ಶಬ್ದಕೋಶ ಅಂತ ಕೂಡ ಕರೀತಾರೆ. ಇದನ್ನು ಇವರು ಫರ್ಡಿನಾಂಡ್ ಕಿಟಲ್ ಅವರು ರಚನೆ ಮಾಡ್ತಾರೆ. ನೆಕ್ಸ್ಟ್ ಕರ್ನಾಟಕದ ಮೊದಲ ಮಹಿಳಾ ವಿಶ್ವವಿದ್ಯಾಲಯ ಎಲ್ಲಿದೆ? ಕರ್ನಾಟಕದ ಮೊದಲ ಮಹಿಳಾ ವಿಶ್ವವಿದ್ಯಾಲಯ ಎಲ್ಲಿದೆಪ್ಪ ಅಂದರೆ ವಿಜಯಪುರ ಜಿಲ್ಲೆಯಲ್ಲಿ ಐತಿ. ಎಲ್ಲೈತಿ? ಸಾರಿ, ಒಂದು ಸೆಕೆಂಡ್. ವಿಜಯಪುರ ಜಿಲ್ಲೆ. ಎಲ್ಲೈತಿ? ವಿಜಯಪುರ ಜಿಲ್ಲೆ. ಈ ಮಹಿಳಾ ವಿಶ್ವವಿದ್ಯಾಲಯದ ಹೆಸರೇನಪ್ಪ ಅಂದರೆ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ. ಯಾವುದು? ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ. ಈ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯನ ಯಾವಾಗ ಸ್ಥಾಪನೆ ಮಾಡಲಾಯಿತಪ್ಪ ಅಂದರೆ 2003ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದನ್ನು ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯತೆ ಕರಿತಿದ್ರು 2003ರಲ್ಲಿ. ಇದನ್ನು ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯತೆ ಯಾವಾಗ ಮರುನಾಮಕರಣ ಮಾಡಲಾಯಿತಪ್ಪ ಅಂದರೆ 2017ರಲ್ಲಿ ಮರುನಾಮಕರಣ ಮಾಡಲಾಯಿತು. ಯಾವಾಗ? 2017ರಲ್ಲಿ. ನೆಕ್ಸ್ಟ್ ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಬಸವಣ್ಣ. ಬಸವಣ್ಣನವರನ್ನು ಏನಂತ ಕರೀತಾರೆ ಅಂದರೆ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಕರೀತಾರೆ. ಬಸವಣ್ಣನವರು ಯಾವ ಜಿಲ್ಲೆಯವರಪ್ಪ ಅಂದರೆ ವಿಜಯಪುರ ಜಿಲ್ಲೆಯವರು. ಯಾವ ಜಿಲ್ಲೆ? ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನವರು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಗ್ರಾಮ. ಯಾವ ಗ್ರಾಮ? ಇಂಗಳೇಶ್ವರ. ಯಾಕೋ ಮೂಡ್ತಾ ಇಲ್ಲ ಚಾಪೀಸ್. ಇಂಗಳೇಶ್ವರ ಗ್ರಾಮ. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಮತ್ತು ಇವರಿಗೆ ಇಬ್ಬರು ಮಡದಿಯರಿರ್ತಾರೆ. ಒಬ್ಬರು ಗಂಗಾಂಬಿಕೆ, ಇನ್ನೊಬ್ಬರು ನೀಲಾಂಬಿಕೆ ಅವರ. ಅದೇ ರೀತಿಯಾಗಿ ಬಸವಣ್ಣನವರು
ವಚನಗಳನ್ನು ಬರೀತಾರೆ. ಇವರ ವಚನದ ಅಂಕಿತನಾಮ ಏನಪ್ಪ ಅಂದರೆ ಕೂಡಲ ಸಂಗಮ ದೇವ. ವಚನದ ಅಂಕಿತನಾಮ ಕೂಡಲ ಸಂಗಮ ದೇವ. ಹೌದಾ. ಕೂಡಲ ಸಂಗಮ ಎಂಬ ಪ್ಲೇಸ್ ಎಲ್ಲಿ ಕಂಡು ಬರ್ತೈತಪ್ಪ ಅಂದರೆ ಈ ಪ್ಲೇಸ್ ಕಂಡು ಬರೋದು ಬಾಗಲಕೋಟೆ ಜಿಲ್ಲೆಯಲ್ಲಿ. ಯಾವ ಜಿಲ್ಲೆಯಲ್ಲಿ? ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರ್ತೈತಿ. ಈ ಕೂಡಲ ಸಂಗಮ ಎಂಬುದು 2 ನದಿಗಳ ಇಲ್ಲಿ ಸಂಗಮ ಆಗ್ತವೆ. ಯಾವ್ಯಾವ ನದಿಗಳು ಸಂಗಮ ಆಗ್ತವಪ್ಪ ಅಂದ್ರೆ ಒಂದು ಕೃಷ್ಣಾ ನದಿ, ಇನ್ನೊಂದು ಮಲಪ್ರಭಾ ನದಿ. ಇನ್ನೊಂದು ಯಾವ ನದಿ? ಮಲಪ್ರಭಾ ನದಿ. ಒಂದು ಕೃಷ್ಣಾ ನದಿ, ಇನ್ನೊಂದು ಮಲಪ್ರಭಾ ನದಿ. ಈ 2 ನದಿಗಳು ಕೂಡಲ ಸಂಗಮದಲ್ಲಿ ಸಂಗಮ ಆಗ್ತವೆ. ನೆಕ್ಸ್ಟ್, ವಿಕ್ರು ಗೋಕಾಕ್ರವರ ಕಾವ್ಯನಾಮ. ನೋಡಿ ಫ್ರೆಂಡ್ಸ್, ವಿಕ್ರು ಗೋಕಾಕ್ರವರ ಕಾವ್ಯನಾಮ ಏನಪ್ಪ ಅಂದರೆ ವಿನಾಯಕ. ಇವರ ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ್ ಅಂತೇಳಿ ಪೂರ್ಣ ಹೆಸರು. ಇವರ ಕಾವ್ಯನಾಮ ವಿನಾಯಕ ಅಂತ. ನೆಕ್ಸ್ಟ್, ಕನ್ನಡ ವರ್ಣಮಾಲೆಯ ವರ್ಗೀಯ ವ್ಯಂಜನಗಳಲ್ಲಿನ ಪಂಚಮಾಕ್ಷರಗಳನ್ನು ಏನೆಂದು ಕರೆಯುತ್ತಾರೆ? ನೋಡಿ, ಮೊದಲನ ಕ್ವಶನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಕನ್ನಡ ವರ್ಣಮಾಲೆಯಲ್ಲಿ ವರ್ಗೀಯ ವ್ಯಂಜನಗಳು, ನೋಡಿ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು ಅಂತ ಬರ್ತಾವೆ. ಅದರಲ್ಲಿ ವರ್ಗೀಯ ವ್ಯಂಜನಗಳು ಯಾವಪ್ಪ ಅಂದರೆ ಒಂದು ಕ, ಖ, ಗ, ಘ, ಞ. ಹೌದಾ. ಇಲ್ಲಿಂದ ಹಿಡ್ಕೊಂಡು ಕ ಕ ಗ ಗ ನ ಚ ಚ ಜ ಜಯ ಟ ಟ ಡ ಡ ನ ತ ತ ದ ದ ನ ಮತ್ತು ಪ ಪ ಬ ಬ ಮ ಇಲ್ಲಿವರೆಗೆ ಬರುತ್ತೆ. ಹೌದಾ. ಇಲ್ಲಿ ಕೇಳಿದ್ರೇನು ವರ್ಗೀಯ ವ್ಯಂಜನದ ಪಂಚಮಾಕ್ಷರ ಅಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತಕ್ಕೆ ಏನಂತೀರಿ? ಪಂಚಮಾಕ್ಷರಗಳನ್ನು ಏನಂತ ಕರೀತಾರೆ ಅಂತೇಳಿ ಕ್ವಶನ್ ಇದೆ. ಏನಂತ ಕರೀತಾರಪ್ಪ ಇವಕ್ಕೆ? ಅನುನಾಸಿಕಗಳು ಅಂತ ಕರೀತಾರೆ. ಏನಂತ ಕರೀತಾರೆ? ಅನುನಾಸಿಕಗಳು. ಹಾಗಾದರೆ ಅನುನಾಸಿಕಗಳು ಎಷ್ಟದವು? 5 ಅದಾವು. ಎಷ್ಟದವು? 5. ಹಾಗಾದರೆ ವರ್ಗೀಯ ವ್ಯಂಜನಗಳು ಎಷ್ಟದವು? 25 ವರ್ಗೀಯ ವ್ಯಂಜನಗಳದವು. 25 ವರ್ಗೀಯ ವ್ಯಂಜನಗಳಲ್ಲಿ ಮಹಾಪ್ರಾಣಗಳು 10 ಅದಾವು, ಅಲ್ಪ ಪ್ರಾಣಗಳು 10, ಅನುನಾಸಿಕಗಳು 5. ಅಲ್ಪ ಪ್ರಾಣಗಳು ಯಾವಪ್ಪ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಒಂದನೇ ಒಂದು ಕಾಲಮ್ಮು ಮತ್ತು 3ನೇ ಕಾಲಮ್ನಲ್ಲಿ ಏನು ಬರ್ತಾವಲ್ಲ ಅವು ಅಲ್ಪ ಪ್ರಾಣಗಳು. ಅದೇ ರೀತಿಯಾಗಿ 2ನೇ ಕಾಲಮ್ ಮತ್ತು 4ನೇ ಕಾಲಮ್ನಲ್ಲಿ ಬರ್ತಾವಲ್ಲ ಇವು ಮಹಾಪ್ರಾಣಗಳು. ನೆಕ್ಸ್ಟ್, ವಿಜಾತಿಯ ಸಂಯುಕ್ತಾಕ್ಷರ ಇರುವ ಪದ. ನೋಡಿ ಫ್ರೆಂಡ್ಸ್, ನಿಮಗೆ ಸಜಾತಿಯ ಸಂಯುಕ್ತಾಕ್ಷರ ಮತ್ತು ವಿಜಾತಿಯ ಸಂಯುಕ್ತಾಕ್ಷರ ಬಗ್ಗೆ ಮೊದಲು ಗೊತ್ತಿರಬೇಕು. ಸರ್, ಸಜಾತಿಯ ಸಂಯುಕ್ತಾಕ್ಷರ ಅಂದರೆ ಏನಪ್ಪ ಅಂದರೆ ಸಜಾತಿ ಅಂದರೆ ಒಂದೇ ಜಾತಿಯ ಒತ್ತಕ್ಷರವನ್ನು ಹೊಂದಿರುವಂಥ ಒಂದು ಅಕ್ಷರ. ಯಾವ ರೀತಿ? ಇಲ್ಲಿ ನೋಡ್ರಿ, ರೊಟ್ಟಿ ಅಂತ ಕೊಟ್ಟಿದ್ದಾರೆ. ಇದು ಟ ಇದೆ, ಟದ ಒತ್ತ ಇದೆ, ಅಂದರೆ ಇದು ಸಜಾತಿ. ಅದೇ ಜಾತಿಯ ಟದ ಒತ್ತ ಅಂದ್ರೆ ಅದೇ ಜಾತಿಯ ಏನೈತಿ ಇಲ್ಲಿ ಒತ್ತಕ್ಷರ ಐತಿ. ಇದು ಸಜಾತಿಯ ಸಂಯುಕ್ತಾಕ್ಷರ ಆಗ್ತೈತಿ. ಅದೇ ರೀತಿಯಾಗಿ ಅನ್ನ ಅನ್ನೋದು ನದ ಒತ್ತು ಏನಿದೆ ಅದೇ ಜಾತಿಯ ನದ ಒತ್ತಿದೆ. ಹೌದಾ. ಇದು ಕೂಡ ಸಜಾತಿಯ ಸಂಯುಕ್ತಾಕ್ಷರ. ಇಲ್ಲಿ ರಾಗಿ ಮುದ್ದೆ ದದ ಒತ್ತ ಇದೆ, ದೇಹಕ್ಕೆ ದದ ಒತ್ತ ಇದೆ, ಅದಕ್ಕಾಗಿ ಇದು ಕೂಡ ಸಜಾತಿಯ ಸಂಯುಕ್ತಾಕ್ಷರ. ಪಲ್ಯ ಲಕ್ ಯದ್ ಒತ್ತಿದೆ, ಇದು ವಿಜಾತಿಯ ಬೇರೆ ಜಾತಿಯ ಒಂದು ಲಕ್. ಈ ರೀತಿಯಾಗಿ ಲದ ಒತ್ತು ಬಂದಿತ್ತು ಅಂದ್ರೆ ಸಜಾತಿದಾಗ್ತಿತ್ತು. ಆದರೆ ಲಕ್ಕೆ ಬೇರೆ ಜಾತಿಯ ಒತ್ತಕ್ಷರ ಬಂದಿತ್ತು, ಅದಕ್ಕಿದ್ದು ಎನ್ನುವುದು ವಿಜಾತಿಯ ಸಂಯುಕ್ತಾಕ್ಷರ. ಗೊತ್ತಾಯ್ತಾ? ಸಜಾತಿಯ ಸಂಯುಕ್ತಾಕ್ಷರ ಅಂದರೆ ಏನು, ವಿಜಾತಿಯ ಸಂಯುಕ್ತಾಕ್ಷರ ಅಂದರೆ ಏನು ಅಂತೇಳಿ. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್, ತಲೆ ಇಟ್ಕೊಳ್ಳಿ. ನೆಕ್ಸ್ಟ್ ನೆನಪಿನಲ್ಲಿ ಇಟ್ಕೋಬೇಕು ಇವು. ಕನ್ನಡ ವರ್ಣಮಾಲೆಯಲ್ಲಿರುವ ಪ್ರಾಣಾಕ್ಷರಗಳ ಸಂಖ್ಯೆ. ನೋಡಿ, ಈಗ ಜಸ್ಟ್ ತಾನೇ ಹೇಳಿದೆ ನಾನು, ಕನ್ನಡ ವರ್ಣಮಾಲೆಗಳಲ್ಲಿ ಬರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 10, ಅನುನಾಸಿಕಗಳ ಸಂಖ್ಯೆ 5, ಅವರ್ಗೀಯ ವ್ಯಂಜನಗಳ ಸಂಖ್ಯೆ 9. ಹೌದಾ. ಇವೆಲ್ಲ ನೆನಪಿನಲ್ಲಿರಲಿ. ನೆಕ್ಸ್ಟ್, ಕೆಲವು ಎಂಬ ಪದ ಡ್ಯಾಶ್ ವಾಚಕ. ನೋಡಿ, ಕೆಲವು ಎಂಬ ಪದ ಡ್ಯಾಶ್ ವಾಚಕ ಅಂತ ಕೇಳಲಾಗಿದೆ. ಇದು ಗುಣವಾಚಕನೋ, ಸಂಖ್ಯಾವಾಚಕನೋ, ಸಂಖ್ಯೆಯ ವಾಚಕನೋ, ಪರಿಮಾಣವಾಚಕನೋ? ಮೊದಲನೇದಾಗಿ ಗುಣವಾಚಕ ಅಂದ್ರೇನು? ಗುಣವಾಚಕ ಅಂದರೆ ಏನಪ್ಪ ಅಂದರೆ ಅದು ಏನು ಮಾಡ್ತೈತಿ? ಗುಣವನ್ನು ಸೂಚಿಸ್ತೈತಿ. ಯಾವ ರೀತಿಪ್ಪ ಅಂದರೆ ಒಬ್ಬ ವ್ಯಕ್ತಿ ಹೆಂಗದಾನ ಅನ್ನೋದರ ಬಗ್ಗೆ. ಈಗ ನೋಡು, ಒಬ್ಬ ವ್ಯಕ್ತಿ ಒಳ್ಳೆಯದನ, ಕೆಟ್ಟವದನ, ಕರ್ರಗದನ, ಬೆಳ್ಳಗದನ, ಈ ರೀತಿಯಾಗಿ ಗುಣವನ್ನು ಸೂಚಿಸ್ತಿತ್ತಪ್ಪ ಅಂದ್ರೆ ಅದು ಗುಣವಾಚಕ ಆಗ್ತೈತಿ. ಆದರೆ ಕೆಲವು ಅನ್ನೋದು ಗುಣವನ್ನು ಸೂಚಿಸ್ತಾ ಇಲ್ಲ. ನೆಕ್ಸ್ಟ್, ಸಂಖ್ಯಾವಾಚಕ ಅಂದರೆ ಇಲ್ಲಿ ಸಂಖ್ಯೆಗಳು ಬಂದವ, 1 ಬಂದೈತಾ, 1, 2, 3, 4, 5, 6 ಸೋನು ಇವು ಸಂಖ್ಯೆಗಳು ಬಂದದ್ದಪ್ಪ ಅಂದ್ರೆ ಸಂಖ್ಯಾವಾಚಕ ಅಂತಾರೆ. ಹೌದಾ. ನೆಕ್ಸ್ಟ್, ಸಂಖ್ಯೆಯ ವಾಚಕ ಅಂದರೆ ಏನಪ್ಪ? ಸಂಖ್ಯೆಯ ವಾಚಕ ಅಂದ್ರೆ ಇಲ್ಲಿ ನೋಡಿ, ಒಬ್ಬನೇ, 1 ಹೊತ್ತು ಬರಲಿ, ಇಲ್ಲಿ ಒಬ್ಬನೇ,
ಒಂದನೆಯ ಮುಂದೆ ನೇಯ ಇಲ್ಲಿ ಸಂಖ್ಯೆಯ ಹೆಂಗೈತಲ್ಲ ಮುಂದೆ ಯ ಬರ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಎರಡನೆಯ ಅಥವಾ ಎರಡನೇ ಈ ರೀತಿಯಾಗಿ ಏನಾದರೂ ಬಂತು ಅಂದ್ರೆ ಸಂಖ್ಯೆಯ 1 2 ಈ ರೀತಿ ಬಂದ್ರೆ ಸಂಖ್ಯಾ. ಹೌದಾ. ಪರಿಮಾಣ ಅಂದ್ರೆ ಪರಿಮಾಣವನ್ನು ಸೂಚನೆ ಮಾಡೋದು. ಅಷ್ಟು ಇಷ್ಟು ಕೆಲವು ಹೆಚ್ಚು ಕಮ್ಮಿ ಇವೇನಾದರೂ ಪರಿಮಾಣವನ್ನು ಸೂಚನೆ ಮಾಡ್ತಪ್ಪ ಅಂದ್ರೆ ಇದು ಪರಿಮಾಣವಾಚಕ ಆಗ್ತೈತಿ. ಹಾಗಾದರೆ ಕೆಲವು ಎಂಬುದು ಪರಿಮಾಣವಾಚಕ. ಇದಿಷ್ಟೇನಾಗಿತ್ತಪ್ಪ ಅಂದರೆ ಇವತ್ತಿನ ಕನ್ನಡ ತರಗತಿಯಾಗಿತ್ತು. ಇದೇ ರೀತಿಯಾಗಿ ಇನ್ನಿತರ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. KEA ಕಂಪಲ್ಸರಿ ಕನ್ನಡ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮ್ಮ ವಿಲೇಜ್ ಅಕೌಂಟೆಂಟ್, PDO, ಗ್ರೂಪ್ ಸಿ, ಅದೇ ರೀತಿಯಾಗಿ ಇನ್ನಿತರ ಹಲವಾರು ಎಕ್ಸಾಮ್ಗಳಿಗೆ ಇದು ಹೆಲ್ಪ್ ಆಗುತ್ತೆ. ಧನ್ಯವಾದಗಳು.